ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈಗ ದಾವಸ್ಪೇಟೆಗೆ ಒಂದು ಬಾಡಿಗೆ ಬಂದಿದ್ದೀನಿ ನೋಡಿ. ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಕ್ಕೆ ನಾನು ಒಂದು ಬಾಡಿಗೆ ಬಂದಿದ್ದೇನೆ. ನಮ್ಮ ಪಿಣ್ಯ ದಾಸರಳ್ಳಿಯಿಂದ ಇಲ್ಲಿಗೆ ಬಂದಿದ್ದೆ. ಹಾಗಾಗಿ ದಾವಸ್ಪೇಟೆ ಏರಿಯಾದ ಒಂದು ಈ ಇಂಡಸ್ಟ್ರಿಯಲ್ ಏರಿಯಾ ತೋರಿಸೋಣ ಅಂತೇಳಿ ಬಂದಿದ್ದೀನಿ ನೋಡಿ. ಇಂಡಸ್ಟ್ರಿಯಲ್ ಏರಿಯಾ ದಾವಸ್ಪೇಟೆ ತುಂಬ ಇಂಪ್ರೂವ್ ಆಗೈತೆ ಇವಾಗ. ಮುಂಚೆಗೆ ಏನೂ ಇರಲಿಲ್ಲ, ಎಲ್ಲ ಇದು ಹಳ್ಳಿ ಹೊಲಗಳು ಮಾಡ್ತಾಯಿದ್ದವು, ತೋಟಗಳಿದ್ದವು ನೋಡಿ. ಹಂಗೂ ಸ್ವಲ್ಪ ಮರ ಗಿಡಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಇದ್ದಾವೆ. ದಾವಸ್ಪೇಟೆಯ ಇಂಡಸ್ಟ್ರಿಯಲ್ ಏರಿಯಾದ ಒಂದು ವಿಡಿಯೋ ನೋಡಿ. ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಇವಾಗ ನಾನು ಬಂದಿದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ ಪೀಣ್ಯ ಕೈಗಾರಿಕಾ ಪ್ರದೇಶದೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿದೆ ಇವಾಗ ದಾವಸ್ಪೇಟೆಗೆ. ಇವಾಗ ನಾನು ಆಚೆ ಅನ್ಲೋಡ್ ಮಾಡಿ ಗಾಡಿ ತಂದು ಆಚೆ ನಿಲ್ಲಿಸಿದ್ದೀನಿ. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಹಂಗಾಗಿ ಆಚೆಗಳ ಫ್ಯಾಕ್ಟ್ರಿಗಳೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಫ್ಯಾಕ್ಟ್ರಿ ನಾನು ಬಂದಿದ್ದು, ಇಲ್ಲಿಗೆ ಲೋಡ್ ತೊಗೊಂಬಂದಿದ್ದೆ. ಅನ್ಲೋಡ್ ಎಲ್ಲ ಮಾಡಿ ಇವಾಗ ಆಚೆಗಡೆ ನಿಲ್ಲಿಸಿದ್ದೀನಿ ಗಾಡಿನ ನೋಡಿ. ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಡೆವಲಪ್ ಆಗೈತೆ ಅಂದರೆ ದಾವಸ್ಪೇಟೆಯಲ್ಲಿ ಕೈಗಾರಿಕಾ ಪ್ರದೇಶ ಯಶವಂತಪುರ ಪೀಣ್ಯ ಇದೆಲ್ಲ ತಗೊಬಂದು ಈ ಕಡೆ ದಾವಸ್ಪೇಟೆಗೆಲ್ಲ ಹಾಕಿದ್ದಾರೆ. ಈಗ ಏನಪ್ಪ ಅಂದರೆ ಬಿಸ್ನೆಸ್ಗಳೇ ಇಲ್ಲ ಗಾಡಿಗಳಿಗೆ, ಹಾಗಾಗಿ ಫ್ಯಾಕ್ಟ್ರಿಗಳೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿ ಬಿಸ್ನೆಸ್ಸೇ ಇಲ್ದಂಗೆ ಆಗ್ಬಿಟ್ಟಿದೆ. ಇದೇ ಫ್ಯಾಕ್ಟ್ರಿ ನೋಡಿ ಫ್ರೆಂಡ್ಸ್. ನಾನು ಅನ್ಲೋಡ್ ಮಾಡಿ ಇವಾಗ ಗಾಡಿ ಈಚೆಗೆ ತಂದು ಹಾಕಿದ್ದೀನಿ. ಹಾಗೆ ಆಚೆ ಕಡೆ ಸುತ್ತಮುತ್ತಲದ ಏರಿಯಾ ಹೆಂಗಿದೆ ನೋಡಿರಿ, ಕಮೆಂಟ್ ಹಾಕಿ. ಹಾಗೂ ಮರ ಗಿಡಗಳೆಲ್ಲ ಚೆನ್ನಾಗೆಲ್ಲ ಬೆಳೆಸ್ಕೊಂಡಿದ್ದಾರೆ, ಚೆನ್ನಾಗಿದ್ದಾವೆ ಏರಿಯಾ. ಸುತ್ತಲೂ ಫ್ಯಾಕ್ಟ್ರಿಗಳೇ ಆಗ್ಬಿಟ್ಟಿದ್ದಾವೆ. ಎಲ್ಲ ಇಂಡಸ್ಟ್ರಿಯಲ್ ಚೆನ್ನಾಗಿ ಡೆವಲಪ್ ಆಗಿದೆ ನೋಡಿರಿ. ಅದೇ ಫ್ಯಾಕ್ಟ್ರಿ ನಾನು ಬಂದಿದ್ದು, ತುಂಬ ಚೆನ್ನಾಗಿದೆ ಇದರ ಒಳಗಡೆ ಎಲ್ಲ. ಈಗ ನಾನು ಬಂದಿರುವ ಫ್ಯಾಕ್ಟ್ರಿ ಇದು. ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರು ದಯವಿಟ್ಟು ನನ್ನ ವಿಡಿಯೋವನ್ನು ನೋಡ್ತಾ ಇಲ್ಲ, ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ನಾವು ಈ ನಮ್ಮ ದಿನಚರಿ ನೋಡಿ ಫ್ರೆಂಡ್ಸ್, ಇದೆ ಬಾಡಿಗೆ ಹೊಡೆಯೋದು ಟಾಟಾ ಎಸಿ ಒಳಗೆ. ತಿರ್ಗಾ ಒಳಗಡೆ ಹೋಗಿದ್ದು ಗಾಡಿ, ತಿರ್ಗಾ ಈಚೆಗೆ ಬಂದು ಇವಾಗ ಆ ಕಡೆ ಹಾಕಿದ್ದೆ, ಇವಾಗ ಈ ಕಡೆ ಹಾಕಿ ನಿಲ್ಲಿಸಿದ್ದೀನಿ ನೋಡಿ. ಸುತ್ತಮುತ್ತಲು ಫ್ಯಾಕ್ಟ್ರಿಗಳೆಲ್ಲ ದೊಡ್ಡ ಫ್ಯಾಕ್ಟ್ರಿಗಳೇ ಫ್ರೆಂಡ್ಸ್, ಏನು ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ಯಾವುವೂ ಇಲ್ಲ. ಹಂಗಾಗಿ ತುಂಬ ದೊಡ್ಡದಾಗಿ ಇದ್ದಾವೆ. ಇವಾಗ ರೋಡ್ಗಳೆಲ್ಲ ತುಂಬ ದೊಡ್ಡದಾಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆವಲಪ್ ಆಗೈತೆ ನೋಡಿರಿ. ಮರ ಗಿಡಗಳೆಲ್ಲ ಬೆಳೆಸವ್ರೆ, ಪರವಾಗಿಲ್ಲ. ತುಂಬ ಇಷ್ಟವಾಯಿತು ಈ ಕಡೆ ಬಂದು. ಈ ಕಡೆ ಎಲ್ಲ ನೋಡಬೇಕಾದ್ರೆ ನಾನು ಸುಮಾರು ದಿನ ಆಯಿತು ಈ ಕಡೆ ದಾವಸ್ಪೇಟೆ ಕಡೆ ಎಲ್ಲ ಬಂದು. ಹಾಗಾಗಿ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.